ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಸಂಘರ್ಷ ಇನ್ನೂ ಕೂಡ ನಿಲ್ತಾ ಇಲ್ಲ. ಹೀಗಾಗಿ ಡಿಕೆಶಿಗೆ 80 ಜನ ಶಾಸಕರ ಬೆಂಬಲ ಇದೆ ಅಂತ ಶಾಸಕ ಸತೀಶ್ ಜಾರಕಿಹೊಳಿ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಇಕ್ಬಾಲ್ ಹೇಳಿಕೆಯನ್ನು ನೀಡಿದ್ರು. ಇಕ್ಬಾಲ್ ಹೇಳಿಕೆಗೆ ಇದೀಗ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿರುವಂತದ್ದು. ಕಾಂಗ್ರೆಸ್ನಲ್ಲಿ ನಿಲ್ಲದ ಸಿಎಂ ಕುರ್ಚಿಯ ಸಂಘರ್ಷ, ಡಿಕೆಶಿಗೆ 80 ಜನ ಶಾಸಕರ ಬೆಂಬಲ ಇದೆ ಅಂತ ಶಾಸಕ ಇಕ್ಬಾಲ್ ಹೇಳಿಕೆಯನ್ನು ನೀಡಿದ್ರು. ಇಕ್ಬಾಲ್ ಅವರ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಕೌಂಟರ್ ಕೊಟ್ಟಿದ್ದಾರೆ. 81 ಅಂತ ಪ್ರಶ್ನೆ ಇಲ್ಲ ಅಂತ ತಿರುಗೇಟನ್ನ ಕೂಡ ನೀಡಿದ್ದಾರೆ. ಯಾರು ಸಮರ್ಥರಿದ್ದಾರೋ ಅವರು ಮುಂದುವರಿಯುತ್ತಾರೆ, ಆದರೆ ಆ ಸಂದರ್ಭ ಬಂದಿಲ್ಲ, ಬಂದಾಗ ಚರ್ಚಿಸೋಣ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ನೀಡಿರುವಂಥದ್ದು. ಇಕ್ಬಾಲ್ ಹುಸೇನ್ ಹಾಗೂ ಶಿವಗಂಗಾ ಬಸವರಾಜ್ ಇವರಿಬ್ಬರು ಕೂಡ ಡಿಸಿಎಂ ಡಿಕೆಶಿ ಅವರ ಪರವಾಗಿ ಯಾವಾಗಲೂ ಕೂಡ ಸತತವಾಗಿ ಬ್ಯಾಟಿಂಗ್ ಮಾಡ್ತಾನೆ ಬಂದಿರುವಂಥದ್ದು. ಯಾವಾಗಲೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ. ಆದರೆ ನೋಡಿ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಿಡಿಮಿಡಿ ಆಗಿರುವಂಥದ್ದು ಅವ್ರ ಹೆಸರು ಕೇಳಿದ ತಕ್ಷಣ, ಇನ್ನೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ರೀತಿ ಸಿಡಿಮಿಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, 80 ಅಥವಾ 1 ಅನ್ನೋ ಪ್ರಶ್ನೆ ಇಲ್ಲಿ ಬರಲ್ಲ. ತಿರುಗೇಟನ್ನ ಕೂಡ ಕೊಟ್ಟಿರುವಂಥದ್ದು ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು. ನೋಡಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 80 ಜನ ಶಾಸಕರ ಒಂದು ಬೆಂಬಲ ಇದೆ, ನಾವೆಲ್ಲರೂ ಕೂಡ ಅವರ ಬೆಂಬಲವಾಗಿ ನಿಲ್ತೀವಿ, ಅವರಿಗೆ ಬೆಂಗಾವಲಾಗಿ ಎನ್ನುವಂತಹ ಮಾತುಗಳನ್ನ ಹೇಳಿದ್ರು. ಆದರೆ ಈ ಒಂದು ಹೇಳಿಕೆಗೆ ಯಾರು ಸಮರ್ಥರಿದ್ದಾರೋ ಅವ್ರು ಮಾತ್ರ ಮುಂದುವರಿತಾರೆ ರಾಜ್ಯ ರಾಜಕೀಯದಲ್ಲಿ. ಆದರೆ ಆ ಸಂದರ್ಭ ಇನ್ನೂ ಕೂಡ ಬಂದಿಲ್ಲ, ಬಂದಾಗ ಚರ್ಚೆ ಮಾಡೋಣ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಹಿಂದಿನ ಮುಖ್ಯಮಂತ್ರಿ ಯಾವ್ದಾರು ಒಬ್ಬರೇ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಒಬ್ಬರೇ ಅವರು ಆಗಿದ್ದ ಉದಾಹರಣೆ ನಮ್ಮ ಕಾಂಗ್ರೆಸ್ ನಲ್ಲಿ ಉದಾಹರಣೆಗಳಿದೆ. ಇಲ್ಲಿ 81 ಪ್ರಶ್ನೆ ಇಲ್ಲ. ಯಾರು ಸಮರ್ಥಿರ್ತಾರ, ಯಾರು ಮುಂದೊಯ್ತಾರ ಪಾರ್ಟಿ ಅಂತವ್ರನ್ನ ಆಯ್ಕೆ ಮಾಡ್ತಾರ. ಆ ಸಂದರ್ಭ ಇನ್ನೂ ಬಂದಿಲ್ಲ, ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು. ಗೊತ್ತಿದ್ರೆ ಕರೆದ್ರೆ ಹೋಗಲೇಬೇಕು, ಹೋಗ್ತಾರೆ ಇನ್ನು ಅಂತ ನಮಗೂ ಕೂಡ ಗಮನಕ್ಕಿಲ್ಲ. ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರುವಂತಹ ಪವರ್ ಶೇರಿಂಗ್ ಗೊಂದಲ ಬಗೆಹರಿಸೋಕೆ ಆಗ್ರಹ ಕೂಡ ಮಾಡಿದ್ದಾರೆ ಶಿವಗಂಗಾ ಬಸವರಾಜ್. ಪವರ್ ಶೇರಿಂಗ್ ಗೊಂದಲ ಬಗೆಹರಿಸಲು ಆಗ್ರಹವನ್ನ ಕೂಡ ಮಾಡಲಾಯಿತು. ಆದರೆ ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ಸತೀಶ್ ಜಾರಕಿಹೊಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸಿಎಂ ಕುರ್ಚಿ ಗೊಂದಲ ಯಾವಾಗ ಬಗೆಹರಿಯುತ್ತೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ನಿರ್ಧಾರ ಮಾಡೋದೆಲ್ಲ ಕೂಡ ಕಾಂಗ್ರೆಸ್ನ ಹೈಕಮಾಂಡ್. ಸಿಎಂ ಕುರ್ಚಿ ಗೊಂದಲ ಏನಿದೆ, ಈ ಸಿಎಂ ಕುರ್ಚಿ ಗೊಂದಲವನ್ನ ಬಗೆಹರಿಸೋದು, ನಿರ್ಧಾರ ಮಾಡೋದು ಎಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್. ಅಲ್ಲಿಯವರೆಗೂ ನಾವು ಕಾಯ್ಬೇಕಷ್ಟೇ ಅಂತ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಗೊಂದಲ ಬೇಗ ಬಗೆಹರಿಯುವಂತಹ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ, ಆದರೆ ಯಾಕೆ ತಡವಾಗುತ್ತೆ, ಕಾರಣ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಈ ಒಂದು ಪವರ್ ಶೇರಿಂಗ್ ವಿಚಾರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿರುವಂಥದ್ದು. ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಒಂದು ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮಾತನಾಡಿಸಿದಾಗ ಅವರು ಮಾತನಾಡಿರುವಂಥದ್ದು. ಶಿವಗಂಗಾ ಬಸವರಾಜ್ ಅವರ ವಿರುದ್ಧ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಇನ್ನೊಂದು ಕಡೆ ಇಕ್ಬಾಲ್ ಹುಸೇನ್ ಅವರ ವಿರುದ್ಧವಾಗಿಯೂ ಕೂಡ ಕಿಡಿಕಾರಿರುವಂಥದ್ದು. ಒಟ್ಟಾರೆಯಾಗಿ ಮನೆಗೊಂದು 3 ಬಾಗಿಲು ಅಂತಾಗಿದೆ ಇದೀಗ ಕಾಂಗ್ರೆಸ್ನ ಪರಿಸ್ಥಿತಿ ಅಂತಾನೆ ಹೇಳಬಹುದು. ಕಾರಣ ಏನೋ ಗೊತ್ತಿಲ್ಲ, ಆದ್ರೆ ಬೇಗ ಆಗ್ಬೇಕಂತ ಎಲ್ಲರದು ಆಸೆ ಇದೆ ಅಷ್ಟೇ. ಯಾವ್ರೆ ಎಲ್ಲರಿಗೆಲ್ಲ ಹೈಕಮಾಂಡ್ ಎಲ್ಲರೂ ದೊಡ್ಡವ್ರೆ, ಯಾರು ಸಣ್ಣವರು ಅಂತ ಹೇಳಿಕ್ ಆಗೋಲ್ಲ ಈ ವ್ಯವಸ್ಥೆಯಲ್ಲಿ. ಎಲ್ಲರೂ ದೊಡ್ಡವ್ರೆ, ಎಲ್ಲರೂ ಹೈಕಮಾಂಡ್ ಅವ್ರು ಹೇಳಿದಂಗೆ ಅವ್ರವ್ರ ಪಾಡಿಗೆ. ಸೊ ನಮ್ದೊಂದು ವ್ಯವಸ್ಥೆ ಇದೆ, ಗುಂಪಿದೆ, ಕಾಂಗ್ರೆಸ್ ಇನ್ನು ಶಾಸಕರು ಆಯ್ಕೆ ಆದವರು ಎಲ್ಲ ಒಂದೇ ಇದೀವಿ. ಸಮಸ್ಯೆ ಇರ್ಬೋದು ಬೇರೆ ಬೇರೆ, ಎಲ್ಲ ಒಂದೇ ಇದೀವಿ. ಕಾಂಗ್ರೆಸ್ ಗಟ್ಟಿ ಆಗ್ಬೇಕು, ಭದ್ರ ಆಗ್ಬೇಕು ಅನ್ನೋದು ಎಲ್ಲರೂ ಆಸೆ ಇದಾರೆ. ಆ ನಿಟ್ಟಿನಲ್ಲಿ ಬೇಗ ಮುಗಿಬೇಕಂತ ಎಲ್ಲರೂ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಅದ್ ಬಂದಾಗ ಹೇಳೋಣ, ಈಗೇನ್ ಪದೇ 8 ಸಲ ಹೇಳಿದ್ವಿ, ಬಂದಾಗ ಗೊತ್ತಿಲ್ಲ, ಕಾರಣ ಏನೋ ಗೊತ್ತಿಲ್ಲ, ಆದ್ರೆ ಬೇಗ ಆಗ್ಬೇಕಂತ ಎಲ್ಲ ಆಸೆ ಇದೆ ಅಷ್ಟೇ. ಯಾವ್ರೆ ಕೆಪಿಸಿಸಿ ಅಧ್ಯಕ್ಷ ಹೇಳ್ತಾರೆ ಹೈಕಮಾಂಡ್ ಅವರೇ.